ಎಸ್ ನಾವು ಮಾತಾಡ್ತಾ ಇದ್ವಿ ಲಿಪ್ಸ್ಟಿಕ್ ಬಗ್ಗೆ. ನಮಗೆ ಲಿಪ್ಸ್ಟಿಕ್ ಇಂದನೇ ಕ್ಯಾನ್ಸರ್ ಬಂದಿದ್ದು ಅಂತ ಹೇಗೆ ಗೊತ್ತಾಗುತ್ತೆ? ಇಲ್ಲ, ಕ್ಯಾನ್ಸರ್ ಬಂದ ಮೇಲೆ ಡಿಫ್ರೆಂಟ್ ಕಾಸಸ್. ನಾವು ಮೆಡಿಕಲ್ ಕಾಲೇಜ್ನ ಪಾಠ ಮಾಡೋ ಇಷ್ಟ ಹೇಳೋದು, ವಾಟ್ ಆರ್ ದ ಕಾಸಸ್ ಫಾರ್ ಕ್ಯಾನ್ಸರ್. ಅದ್ರಾಗ ಇದು ಒಂದು ಬರುತ್ತೆ. ಅಥವಾ ಲಿಪ್ಸ್ಟಿಕ್ ಇಂದನೇ ನಂಗೆ ಈ ತರ ಪ್ರಾಬ್ಲಮ್ ಆಯ್ತು, ಈಗ ಹೊರಗಡೆ ಏನಾದ್ರೂ ಆದ್ರೆ ನಮ್ಗೆ ಗೊತ್ತಾಗುತ್ತೆ ಲಿಪ್ಸ್ಟಿಕ್ ಇಂದ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಇದರಿಂದನೇ ಅನ್ನುವಂತಹ ಇಂಡೆಪ್ತ್ ಆಗಿ ಇಲ್ಲ, ನನಗೆ 45 ವರ್ಷದ ಪ್ರಾಕ್ಟೀಸ್ನೊಳಗೆ ಲಿಪ್ಸ್ಟಿಕ್ನಿಂದನೇ ಲಿಪ್ ಕ್ಯಾನ್ಸರ್ ಬಂದಿರೋದು ನನಗೆ ಅನುಭವ ಇಲ್ಲ. ಬಟ್ ಎಲ್ಲಡಿಕೆ ಕಡ್ಡಿ ಪುಡಿ ಒತ್ತಿಸ್ಕೊಂಡು ಕ್ವಿಡ್ ಅಂತೀವಿ ನಾವು, ಹಳ್ಳಿ ಕಡೆ ಒತ್ತಿಸ್ಕೋತಾರಲ್ಲ, ಒಳಗಡೆ ಕ್ಯಾನ್ಸರ್. ಕ್ಯಾನ್ಸರ್ ಅಂದ ತಕ್ಷಣ ಜನಗಳಿಗೆ ಸಿಂಪಲ್ ಆನ್ಸರ್ ಏನಂದರೆ, ಎನಿಥಿಂಗ್ ದಟ್ ಇರಿಟೇಟ್ಸ್ ಯುವರ್ ಸ್ಕಿನ್ ಆರ್ ಎನಿ ಪಾರ್ಟ್ ಆಫ್ ದಿ ಬಾಡಿ ಕ್ಯಾನ್ ಕಾಸ್. ಅದನ್ನೇ ನಾವು ಕಾರ್ಸಿನೋಜೆನ್ ಅಂತೀವಿ, ಇನ್ಕ್ಲೂಡಿಂಗ್ ಸನ್ಲೈಟ್. ಸೊ ಇದ್ರೊಳಗೆ ಕೆಮಿಕಲ್ಸ್ ಇದೆ ಅಂತ ನಮಗೆ ಗೊತ್ತಾದ ಮೇಲೆ ವಾರ್ನ್ ಮಾಡ್ತಿದ್ದೀವಿ ಅಷ್ಟೇ. ಬಟ್ ನಿಮಗೆ ತುಟಿ ಒಳಗೆ ನೆನ್ನೆ ಒಂದು ಪೇಷಂಟ್ ಇಷ್ಟಾಗಲ್ಲ ಹುಣ್ಣು ತುಟಿ ಒಳಗೆ, ಮೇಲ್ ಪೇಷಂಟ್, ಅವ್ನು ಬಿಡಿಸೆತ್ತಾನೆ, ಇದು ತಿಂತಾನೆ, ಹೊಗೆ ಸೊಪ್ಪು ತಿಂತಾನೆ, ಅವನಿಗೆ ಗೊತ್ತು. ಬಟ್ ಲಿಪ್ಸ್ಟಿಕ್ಕೇ ಹಚ್ಕೊಂಡು ಕ್ಯಾನ್ಸರ್ ಬಂದಿರೋದು ನಾನು ನೋಡಿಲ್ಲ. ಸುಮ್ಮನೆ ಜನಗಳಿಗೆ ಎದುರಿಸೋದು ಬೇಡ. ಬಟ್ ಇದೊಂದೇ ಅಲ್ಲ, ಒಳಗಡೆ ಬರ್ಬೋದು, ನುಂಗ್ತಾರಲ್ಲ, ಕಾರ್ಸಿನೋಮ್ ಆಫ್ ದ ಸ್ಟಮಕ್ ನೋಡಿದ್ದೀವಿ ನಾವು, ಅನ್ನನಾಳದ ಕ್ಯಾನ್ಸರ್ ನೋಡಿದ್ದೀವಿ, ಊಟ ಉಣ್ಲಿಕ್ಕೆ ಆಗಲ್ಲ. ಸೊ ಚಿಕ್ಕ ವಯಸ್ಸಿನಿಂದ ಇಂಥವು ಏನಾದರೂ ಯೂಸ್ ಮಾಡಿದರೆ ಇವನ್ನೆಲ್ಲ ನಮ್ಮ ಭಾಷೆಯಲ್ಲಿ ಕಾರ್ಸಿನೋಜನ್ಸ್ ಅಂತೀವಿ. ಎಕ್ಸ್ಪೋಜರ್ ಟು ಲಾಂಗ್ ಟೈಮ್ ಎಕ್ಸ್ಪೋಜರ್ ಟು ಕಾರ್ಸಿನೋಜನ್ಸ್, ಅದರೊಳಗೆ ಇದು ಒಂದು ಬರೋದ್ರಿಂದ ಇವತ್ತು ಆ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಗೋಬಿ ಮಂಚೂರಿ ಬಗ್ಗೆ ಹೇಳೋದು, ಎನಿ ಆರ್ಟಿಫಿಷಿಯಲ್ ಕಲರ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಇದು ಡೆಫಿನೇಷನ್. ಆರ್ಟಿಫಿಷಿಯಲ್ ಕಲರ್, ಅದರೊಳಗೆ ಯಾವ್ದು ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಅದಕ್ಕೆ ಕಲರ್ಸ್ಗೆಲ್ಲ ನಂಬರ್ಗಳು ಕೊಟ್ಟಿದ್ದಾರೆ. ಸೊ ಅದರಿಂದ ಇಟ್ಸ್ ಪ್ರೂವ್ಡ್ ಬಿಯಾಂಡ್ ಡೌಟ್. ಇವೆಲ್ಲ ಕೆಮಿಕಲ್ಸ್ ಇನ್ ದ ಫಾರ್ಮ್ ಆಫ್ ಡೈ, ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್, ಇನ್ ದ ಫಾರ್ಮ್ ಆಫ್ ಲಿಪ್ಸ್ಟಿಕ್, ಇವೆಲ್ಲವೂ ಕೂಡ ಕ್ಯಾನ್ಸರ್ ಆಗಲಿಕ್ಕೆ ಕಾರಣ ಅಂತ ನಮ್ಮ ಡಿಸ್ಕ್ರಿಪ್ಷನ್ ನಮ್ಮ ಬುಕ್ನಲ್ಲಿ ಬರೆದಿದೆ, ಕ್ಯಾನ್ಸರ್ ಬುಕ್ಗಳಲ್ಲಿ. ಅದಕ್ಕೋಸ್ಕರ ಇಟ್ಸ್ ಇಂಪಾರ್ಟೆಂಟ್. ಓಕೆ, ಎಸ್, ನಮ್ಮ ಜೊತೆ ಪಬ್ಲಿಕ್ ಸಹ ಜಾಯ್ನ್ ಆಗಿದ್ದಾರೆ ಕಾಲ್ ಮೂಲಕ. ಏನು GK ಶೆಟ್ಟಿ ಅಂತ ಬೆಂಗಳೂರಿಂದ. ಎಸ್, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಾವು ಲಿಪ್ಸ್ಟಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಲಿಪ್ಸ್ಟಿಕ್ ಓಕೆ, ಹಾಕೊಳ್ಳಿ ಬಿಡಿ ಮೇಡಮ್, ಚೆನ್ನಾಗಿಲ್ದಿರೋ ಹಾಕೋತಾರೆ ಸರ್. ಚೆನ್ನಾಗಿ ಇಲ್ದಿದ್ದವರು ಹಾಕೊಂಡು ತಿನ್ನಿ ಬಿಡಿ. ಈಗ ಲಿಪ್ಸ್ಟಿಕ್ ಬಗ್ಗೆ ನೀವು ಅಭಿಯಾನ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ. ನೀವ್ ಹಾಕ್ಬೇಡ ಅಂದ್ರೆ ಆಗ್ತಾ ಇರ್ತಾರ ಹೆಣ್ಮಕ್ಳುಗಳು, ಚಿಕ್ಕ ಮಕ್ಕಳಿಗೆ ಲಿಪ್ಸ್ಟಿಕ್ ಬೆಳಿತಾರೆ ತಾಯಂದಿರು. ಸರ್, ನೀವು ನೋಡಿ, ನೀವು ದಪ್ಪ ಹಾಕಿದ್ದೀರಿ ಲಿಪ್ಸ್ಟಿಕ್, ಹಾಕ್ಬೇಡಿ ಅಂತ ಸರ್ ನಮ್ಮ ಚರ್ಚೆ ಇರೋದು. ಆದ್ರೆ ಯಾರು ಕೇಳ್ತಾರೆ ಮೇಡಮ್? ಯಾವ್ದಾದ್ರು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂದ್ರೆ ಹಾಕೊಂಡ್ ಬಿಡ್ತಾರೆ ಅಲ್ವಾ ಸರ್? ಅದನ್ನ ಹೇಳಿದ್ದು ಒಬ್ಬ ವೈದ್ಯರಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದೀವಿ ನಾವು. ಯು ಆರ್ ನಾಟ್ ಅಗೇನ್ಸ್ಟ್ ಎನಿ ಇದು, ಹಿಂಗ ಆಗ್ಬೋದು, ಬಿ ಕೇರ್ಫುಲ್ ಅಂತ ಹೇಳೋದು ಅಷ್ಟೇ. ಸಾಹೇಬ್ರೆ ನೀವು ಕೊಡ್ತಾ ಇದ್ದೀರಿ, ನೀವು ಕೊಟ್ಟಿದ ತಕ್ಷಣನೇ ಎಲ್ಲಾರು ಕಲಿತಾರೆ ಅನ್ನೋ ಉದ್ದೇಶ ಇದೆಯಾ? ಏನು ಮಾಡಕ್ ಆಗಲ್ಲ ಕಾಲದವರೆಗೂ ಬಂದಿದೆ ಸರ್. ಒಂದ್ ಮಾತು ಹೇಳ್ತೀನಿ ಕೇಳಿ. ಇದು ನೋಡಿ, ಹುಡುಗ ಕಕ್ಕ ಮಾಡ್ತಾರೆ, ರೊಟ್ಟಿ ತಿಂತಿದ್ನಂತೆ. ಮಗ ಕಕ್ಕ ಮಾಡೋ ರೊಟ್ಟಿ ತಿನ್ಬೇಡ ಅಂದ್ರೆ ಅದ್ಕೊಂಡೇ ತಿಂತೀನಿ ಹೋಗು ಅಂದಂತೆ. ಇಂಥವ್ರು ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ, ಹೇಳೋದು ನಮ್ಮ ಕೆಲಸ. ನೀವು ಹೇಳೋದು ಕರೆಕ್ಟ್ ಇದೆ. ಪಾಪ ಇವತ್ತು ಎಷ್ಟು ಸೇಲ್ಸ್ ಆಗುತ್ತೆ. ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಮಾರ್ಕೆಟಿಂಗ್ ಆಫ್ ದ ಲಿಪ್ಸ್ಟಿಕ್ಸು. ನಮ್ಮ ಮೇಡಮ್ ಅಂತೂ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ, ನೀವು ಹಾಕ್ಕೊಳ್ಳಿ, ನಾನು ಹಾಕ್ಕೋತೀನಿ, ನಮ್ಮ ಆಂಕರು ಕೂಡ ಹಾಕೊಂಡು ಕೂತಿದ್ದಾರೆ. ನಮ್ಗೆ ಎಂಥದ್ದು ಯೂಸ್ ಮಾಡಬೇಕು, ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್. ಲೋಕಲ್ ಹಾಕೋಬೇಡಿ. ಲೋಕಲ್ ಹಾಕೊಂಡಿದ್ದ ಏನಾಗುತ್ತೆ, 20 ರೂಪಾಯಿದು 30 ರೂಪಾಯಿದು ಏನಾಗುತ್ತೆ, ದೇಹ ಜೀವಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ. ಒಳ್ಳೆ ಬ್ರ್ಯಾಂಡ್ ತಗೊಂಡು ಹಾಕೊಳ್ಳಿ ಅಂತ ನಾವು ಬಿಡಿಸಿ ಹೇಳ್ತಾ ಇದೀವಿ. ಅದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಯಾರು ಅಗೇನ್ಸ್ಟ್ ಏನು ಮಾತಾಡ್ತಿಲ್ಲ ಅದ್ರ ಬಗ್ಗೆ. ಡಾಕ್ಟರ್ ಸಾಹೇಬ್ರೆ, ನಿಮ್ಮ ಉದ್ದೇಶ ಮತ್ತೆ ಇಲ್ಲಿ ನಡೀತಾ ಇರ್ತಕ್ಕಂಥ ಪ್ರೋಗ್ರಾಮ್ ಉದ್ದೇಶ ಚೆನ್ನಾಗಿದೆ. ಆದರೆ ಈಗ ಅಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಲಿಪ್ಸ್ಟಿಕ್ ತಗೊಳ್ಳುವಂತ ಜನ ಎಲ್ಲಿದ್ದಾರೆ? ಪಾಪ ಅವ್ರು 100 ರೂಪಾಯಿ ಸಿಕ್ಕಿದ್ರು ಹಾಕೊಳ್ಳುವಂತ ಜನ ಇದ್ದಾರೆ. ಅದಕ್ಕೆ ಬೇಕಾದ ಆಯುರ್ವೇದಿಕ್ ಪ್ರಾಡಕ್ಟ್ ಸಿಗುತ್ತೆ ಸರ್. ಅದಕ್ಕೆ ಅಂತ ಸೌಲಭ್ಯ ಇದೆ, ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದೆ. ನಮ್ಮ ಸ್ಕಿನ್ ಡಾಕ್ಟರ್ಸ್ ಹತ್ರ ಹೋದ್ರೆ ಅವ್ರು ಡೆಫಿನೆಟ್ಲಿ ಅದಕ್ಕೆಲ್ಲ ರೆಕಮೆಂಡ್ ಮಾಡ್ತಾರೆ. ಅದಕ್ಕೆಲ್ಲ ಬೇರೆ ಆಲ್ಮೋಸ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದೆ, ಬೇರೆ ಬೇರೆ ಕಲರ್ಸ್ ಇದೆ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಕೆಮಿಕಲ್ ಯೂಸ್ ಮಾಡಬೇಡಿ ಅಂತ ಹೇಳ್ತಿರೋದು ನಾವು, ಅದನ್ನ ಸಲಿಗೆ ಕೊಡ್ತಿರೋದು ತಪ್ಪ. ಖಂಡಿತ ನಿಮ್ಮ ನಾವು ಸಲಿಗೆ ಕೊಡ್ತಿರೋದಕ್ಕೆ ನಮ್ಮಲ್ಲಿ ಬಂದಿರೋಂಥ ಪೇಷಂಟ್ಗಳು ನೋಡಿದಾಗ ನಾವು ಅದಕ್ಕೆ ಸಲಿಗೆ ಕೊಡ್ತಾ ಇದೀವಿ. ದಯವಿಟ್ಟು ಜಾಗ್ರತೆಗಳು ಇರಿ ಅಂತೇಳಿ. ಸಣ್ಣ ಮಕ್ಕಳೆಲ್ಲ 20 ರೂಪಾಯಿದು ರೋಡ್ ಸೈಡ್ ಎಲ್ಲ ತಗೊಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆದಾಗ ಯಾರಿಗೆ ಅದು ತೊಂದರೆ? ತಂದೆ ತಾಯಿಗಳಿಗೆ ತೊಂದರೆ.
ಸರ್ ಆಕ್ಚುಲಿ ನಾವು ಕೊಡ್ತಿರುವಂತಹದ್ದು ಒಂದು ಟಿಪ್ಸ್ ಅಂಡ್ ಸಲಹೆ. ಹಾ. ಸೊ ಖಂಡಿತ. ಅದನ್ನ ಅದನ್ನ ನಾವು ನೀವು ಒಪ್ಕೊಳ್ತೀವಿ. ಯಾವ ಡಾಕ್ಟ್ರು ರೀತಿಯಲ್ಲಿ ಬಿಂಬಿಸ್ತೀರಾ ಅಂತ ಅಂದ್ರೆ, ಅವ್ರಿಗೆ ತಗೊಳಕ್ ಆಗ್ತಾ ಇಲ್ಲ, ಅವ್ರು ಏನ್ ಮಾಡ್ಬೇಕು ಸರ್ ಯೋಚನೆ ಮಾಡೋದು. ನಾವು ತಗೊಳಕ್ಕಾಗುತ್ತೆ ಅಂತಲ್ಲ, ಇದರಿಂದ ಮಾರಕ, ಇದನ್ನ ಮಾಡಬೇಡಿ ಅಂತೀವಿ. ಮಾಡ್ತೀವಿ ಅಂದ್ರೆ ನಾವು ಹೋಗಿ ಏನು ಆಗಲ್ಲ ಸರ್. ಅದು ನಿಮ್ಮ ಇಷ್ಟ. ಸೊ ಥ್ಯಾಂಕ್ ಯು. ಓಕೆ, ದಯವಿಟ್ಟು ಕ್ಷಮಿಸಿ, ನಾನೇನಾದ್ರು ತಪ್ಪು ಇಲ್ಲ ಬಿಡಿ ಸರ್, ನಿಮ್ಮ ಡೌಟ್ಗೆ ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ವೆರಿ ನೈಸ್. ನಿಮ್ಮ ಪಾರ್ಟಿಸಿಪೇಷನ್ ನಮ್ಗೆ ಇಂಪಾರ್ಟೆಂಟ್. ವೆರಿ ಲವ್ಲಿ. ಥ್ಯಾಂಕ್ ಯು. ಎಸ್ ಸರ್. ಅದೇ ಹೆಂಗೆ ಅನ್ನಿಸ್ತಾ ಇದ್ದಾನೆ, ಲಿಪ್ಸ್ಟಿಕ್ ಹಚ್ಚಲೇಬಾರ್ದಾ ಅಥವಾ ಏನಿದು ಸುಮ್ಮನೆ ಲಿಪ್ಸ್ಟಿಕ್ ಬಗ್ಗೆ ಹೇಳ್ತಿದ್ದಾರೆ ಇದೇನು ಅಂತ. ಬಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡ್ತಿನೋ ನಿಮ್ಮ ಅಕ್ಕನೋ ನಿಮ್ಮ ಮಗಳೋ ನಿಮ್ಮ ತಂಗಿನೋ ಲಿಪ್ಸ್ಟಿಕ್ ಹಚ್ತಿದ್ದಾರೆ ಅಂದ್ರೆ ಒಂದು ಕಣ್ಣು ಹಿಂಗಾಯಿಸಿ, ಎಸ್ ಅಫ್ಕೋರ್ಸ್ ನಾನು ಹಚ್ತಿದ್ದೀನಿ, ಮೇಡಮ್ ಹಚ್ಚಿದ್ದಾರೆ, ಎಲ್ಲರೂ ಹಚ್ತಾರೆ. ಆದರೆ ಲೋಕಲ್ನ ಹಚ್ಚಬೇಡಿ. ಲೋಕಲ್ ಹಚ್ಚೋದ್ರಿಂದ ಏನಾಗುತ್ತೆ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಬಿಟ್ರೆ ನಾವು ಯಾವುದೇ ಬ್ರ್ಯಾಂಡ್ನ ಹಚ್ಚಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ಲೋಕಲ್ ಅವರಿಗೂ ನಾವು ಏನು ಹೇಳಿಲ್ಲ. ಹೌದು ಹೌದು. ಸೊ ಅವ್ರಿಗೆ ಏನಾಗಿದೆ ಅಂದ್ರೆ ಆತರ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಎಸ್ ಡಾಕ್ಟರ್. ಇನ್ನು ಲಿಪ್ಸ್ಟಿಕ್ ಹಚ್ಚೋದು ಒಂದೇ ಅಲ್ಲ, ನಾವು ರಿಮೂವ್ ಮಾಡ್ಬೇಕಾದ್ರೆ ರಿಮೂವ್ನು ಯೂಸ್ ಮಾಡ್ತೀವಿ. ಹೌದು ಹೌದು. ಸೊ ಅದರಿಂದ ಏನ್ ಮಾರಕ ಅಂತ ಈಗ ನೋಡಿ, ಒಂದು ಕೆಲಸ ಮಾಡಿ, ಸುಮಾರು ಜನಕ್ಕೆ ಏನಾಗಿದೆ ಅಂದರೆ ಈ ಲಿಪ್ಸ್ಟಿಕ್ ಹಚ್ಕೊಂಡು ರಾತ್ರಿ ಇವನ್ ಮನೆಗೆ ಹೋದ ಕೆಲವೊಂದು ಲಿಪ್ಸ್ಟಿಕ್ ಬ್ರ್ಯಾಂಡ್ ಹೇಗಿದೆ ಅಂದರೆ ಕಲರ್ ಏನೇ ನಾವು ಫೇಸ್ ವಾಶ್ ಮಾಡಿದ್ರು ಏನೇ ಮಾಡಿದ್ರು ಹೋಗೋದಿಲ್ಲ, ಅದು ಹಾಗೆ ಉಳ್ಕೊಳುತ್ತೆ. ಅದು ಉಳ್ಕೋಬಾರ್ದು. ಯಾಕಂದ್ರೆ ಅದು ಉಳ್ಕೊಂತು ಅಂದರೆ ಬ್ಯಾಕ್ಟೀರಿಯಾ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನುಗ್ತಾನೆ ಇವನ್ ರಾತ್ರಿ ಊಟ ಮಾಡ್ತೀವಿ, ತಿರ್ಗ ಬೆಳಗ್ಗೆ ಎದ್ದೋಳ್ತೀವಿ, ಹಲ್ಲುಜ್ಜಕ್ಕೂ ಹಾಗೇ ಇರುತ್ತೆ, ಅದು ಕಲರ್ ಹೋಗೋದೇ ಇಲ್ಲ. ಸೊ ಬೆಸ್ಟ್ ಸೊಲ್ಯೂಷನ್ ಏನಂದರೆ ಲಿಪ್ಸ್ಟಿಕ್ ರಿಮೂವ್ ಇರೋಂಥ ಲೋಷನ್ಸ್ ಇದೆ. ಅದು ಆಗಿಲ್ವಾ, ಮನೆ ಮರ್ದು ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿದೆ. ಕೊಬ್ಬರಿ ಎಣ್ಣೆನ ಅದನ್ನು ಯೂಸ್ ಮಾಡಿ ಜಸ್ಟ್ ಕಾಟನ್ ಲೈಟಾಗಿ ಫಸ್ಟ್ ಕೈನಲ್ಲಿ ಸ್ವಲ್ಪ ಉಚ್ಕೊಳ್ಳಿ. ಯಾಕಂದ್ರೆ ಲಿಪ್ಸ್ಟಿಕ್ ರಿಮೂವ್ ಮಾಡಿದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ಆಗೋದಿಲ್ಲ. ಇಲ್ಲ ಏನಾಗುತ್ತೆ, ಪ್ರತಿದಿನ ನೀವು ಡೈಲಿ ಮಾರ್ನಿಂಗ್ ಬೆಳಗ್ಗೆ ಆಫೀಸ್ಗೆ ಹೋಗ್ತೀರಾ, ಲಿಪ್ಸ್ಟಿಕ್ ಹಚ್ಕೊಳ್ತೀರಾ, ರಾತ್ರಿ ಬರ್ತೀರಾ, ಪುನಃ ಬೆಳಗ್ಗೆ ಹೋಗ್ತೀರಾ, ಇದೇ ಕಂಟಿನ್ಯೂಷನ್ ಏನಾದಾಗ ನಿಮ್ಮ ಒಳಗಿನ ದೇಹ ಇರೋಂಥದ್ದು ಬ್ಯಾಕ್ಟೀರಿಯಾ ಎಂಟ್ರಿ ಆದ ತಕ್ಷಣ ಬೇರೆ ಬೇರೆ ಅನಾಹುತಗಳು ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇದರಲ್ಲಿ ಇನ್ನೊಂದಿದೆ ಮೇಡಮ್. ಇವಾಗ ನೆಕ್ಸ್ಟ್ ಹೇಗಿದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಈ ಕೆಲವೊಂದು ಲಿಕ್ವಿಡ್ಸ್ಗಳು ಇದೆ. ಲಿಕ್ವಿಡಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಸ್ಲೈಟಾಗಿ ಹಚ್ಕೊಂಡ್ರು ಸಾಕೋದು. ಬಟ್ ಏನು ಮಾಡ್ತಿದ್ದಾರೆ ಅಂದರೆ ಮೇಲಿಂದ ಕೆಳಗಡೆ ಫುಲ್ ಹಚ್ಕೊಂಡಾಗ ಏನಿದೆ ಮಾಡಿದಾಗ ಅರ್ಧ ಒಳಗಡೆ ಹೋಗುತ್ತದು, ನಮ್ಮ ಹಲ್ಲಲ್ಲಿ ಬರುತ್ತೆ. ಸೊ ನಾವೇನು ಮಾಡ್ತೀವಿ, ಹಲ್ಲಲ್ಲಿ ನಾವು ಒರ್ಚ್ಕೊಳಕ್ಕೆ ತುಟಿ ಮಾಡ್ಕೊಂಡು ನಾವು ಎಳ್ಕೊಳ್ತೀವಿ. ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ, ಎವ್ರಿ ಡೇ ಒನ್ ಡಾಟ್ ನಾವು ತಗೊಂಡಾಗ ಅದು ಎಲ್ಲಿಗೆ ಹೋಗ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಲಿನೂ ನಾವು ಆಲ್ಮೋಸ್ಟ್ ಫೇಸ್ಗೆ ನಾವು ಮೇಕಪ್ ಮಾಡಿದಾಗ, ಹೆವಿ ಮೇಕಪ್ ಮಾಡಿದಾಗ ಏನಾಗುತ್ತೆ, ನನ್ನೊಂದು ಕ್ಲೈಂಟ್ ಆಲ್ಮೋಸ್ಟ್ ಜಸ್ಟ್ 20 ಸಣ್ಣ ವಯಸ್ಸಿಂದನೇ ಸ್ಟಾರ್ಟ್ ಮಾಡಿದ್ದಾಳೆ. ಆಕೆ 30-32 ವಯಸ್ಸಿಗೆ ಆಕೆ 48-50 ವಯಸ್ಸು ಥರ ಕಾಣಿಸ್ತಿದ್ದಾಳೆ. ಕಾರಣ ಏನಿದೆ, ಹೆವಿ ಆಲ್ಮೋಸ್ಟ್ 3 ಲೇಯರ್ಸ್ ಮೇಕಪ್ ಅಂತ ಹೇಳ್ತೀವಿ. ಡೈಲಿ 3 ಲೇಯರ್ ಮೇಕಪ್ ಯೂಸ್ ಮಾಡಿದಾಗ ಏನಾಗುತ್ತೆ, ರಿಂಕಲ್ಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಲಿಪ್ ಲೈನ್ ಇರೋದು ಕಂಪ್ಲೀಟ್ಲಿ ಸಿಂಕ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಅವ್ರ ಬಾಡಿ ಲೆವೆಲಲ್ಲಿನೂ ಕೊಲಾಜಿನ್ ಇರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಕೊಲಾಜಿನ್ ಕೊಲಾಪ್ಸ್ ಆಗ್ತಾ ಬರ್ತಾ ಇರುತ್ತೆ. ಆಮೇಲೆ ಫುಡ್ ಇಂಗ್ರೀಡಿಯೆಂಟ್ಸ್ ಮೇನ್ ಇಂಪಾರ್ಟೆನ್ಸ್, ಅದು ನಮ್ಮ ಆರೋಗ್ಯಕ್ಕೆ ವಿಟಮಿನ್, ಕ್ಯಾಲ್ಸಿಯಂ, ಪ್ರೋಟೀನ್, ಅಯೋಡಿನ್ ಮುಖ್ಯ ಪಾತ್ರವಾಗಿ ಡಾಕ್ಟ್ರೇ ಹೇಳಿದಾಗೇ ಅದನ್ನು ನಾವು ತಗೊಳ್ಳೇಬೇಕಾಗುತ್ತೆ. ನಮ್ಮಲ್ಲಿ ಜಂಕ್ ಫುಡ್ ಹೆವಿ ಜಾಸ್ತಿ ಆಗ್ತಾಯಿದೆ, ಲೈಫ್ ಸ್ಟೈಲ್ ಜಾಸ್ತಿ ಆಗ್ತದೆ. ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಒಂದು ಲಿಪ್ಸ್ಟಿಕ್ ಏನು ಬೇಕಾದ್ರೆ ಮರಿತಾರೆ, ಬೇಕಾದ್ರೆ ಲಿಪ್ಸ್ಟಿಕ್ ಮಾತ್ರ ಬಿಟ್ಟು ಹೋಗಲ್ಲ. ಎಲ್ಲಿ ಬೇಕಾದ್ರೆ ಪಾಕೆಟಲ್ಲೆಲ್ಲ ಇರುತ್ತೆ, ಎಲ್ಲಾದರೂ ಒಂದು ಕಡೆ ನಮ್ಮಲ್ಲಿ ಜಾಗದಲ್ಲಿ ಇದ್ದೇ ಇರುತ್ತೆ. ಅದು ಹೋಗಿದ ತಕ್ಷಣ ಅದನ್ನು ನೀವು ನೋಡಿಬೇಕಾದ್ರೆ ಏನೇ ತೊಗೊಂಡ್ರು ಇಮಿಡಿಯೇಟ್ಲಿ ಲಿಪ್ಸ್ಟಿಕ್ ಅದು ಆಲ್ರೆಡಿ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಮೇಲೆ 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 ಅಪ್ಲಿಕೇಶನ್ ಆದಾಗ ಎಷ್ಟು ಕ್ವಾಂಟಿಟಿ ನಾವು ತೊಗೊಳ್ತೀವಿ ಒಳಗಡೆ ಅಂತ ಅದು ಅರ್ಥ ಮಾಡ್ಕೊಳ್ಳಿ. ನೀವು ಹಚ್ಚಬೇಡಿ, ತೊಗೋಬೇಡಿ, ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬಿ ಕಾನ್ಷಿಯಸ್, ಅಂದರೆ ಎಷ್ಟು ಎಚ್ಚರಿಕೆ ಆಗಿರ್ತೀರೋ ಅಷ್ಟು ನಿಮ್ಮ ದೇಹ ಸುರಕ್ಷತೆಗೆ ಇರೋದಕ್ಕೆ ಸಾಧ್ಯ ಇರುತ್ತೆ. ಮತ್ತೆ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಬೇರೆ ರೀತಿಯಲ್ಲಿ ಕಾಸ್ಟ್ ಆಫ್ ಕ್ಯಾನ್ಸರ್ ಆದಾಗ ದೇರ್ ಈಸ್ ವೆರಿ ಡಿಫಿಕಲ್ಟ್. ನಮ್ಮ ಕಾಸ್ಟ್ ಆಫ್ ಕ್ಯಾನ್ಸರ್ ಯಾವಾಗ ಆಗುತ್ತೆ ಅಂದರೆ 3rd ಸ್ಟೇಜಲ್ಲಿ ಗೊತ್ತಾಗುತ್ತೆ, 4th ಸ್ಟೇಜಲ್ಲಿ ಗೊತ್ತಾಗುತ್ತೆ. ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ದ ಟ್ರೀಟ್ಮೆಂಟ್ ಆ್ಯಂಡ್ ಗೆಟ್ ಇಟ್ ಕ್ಯೂರ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಟೆಲಿಂಗ್. ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ತದೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಲಿಪ್ಸ್ಟಿಕ್ ಹಾಕೊಂಡಿರ್ತೀವಿ, ಹೊರಗಡೆ ಎಲ್ಲ ಓಡಾಡ್ತೀವಿ, ಧೂಳು ಬಿದ್ದಿರುತ್ತೆ, ಇದೆಲ್ಲ ಅದೇನತ್ತೆ ಅದನ್ನೇ ನಾವು ತೊಗೊಂಡು ತಿಂತೀವಿ. ಸೊ ಅದು ಒಳಗಡೆ ಹೋಗುತ್ತೆ. ಸೊ ಬಿ ಕಾನ್ಷಿಯಸ್. ಒಂದು ಟಿಪ್ಸ್ ಕೊಡ್ಬೋದು, ನೀವು ಏನಾದ್ರು ಹೋಟೆಲ್ಗೆ ಹೋಗ್ತಾಯಿದ್ರೆ ಟೇಕ್ ಎ ಟಿಶ್ಯೂ ಪೇಪರ್. ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇರಬೇಕು. ಯಾವುದೂ ಹೋಟೆಲಲ್ಲಿರುವಂಥ ಟಿಶ್ಯೂ ಪೇಪರ್ನ ಯೂಸ್ ಮಾಡಿಬಿಡಿ. ಯಾಕೆಂದ್ರೆ ತುಂಬ ಜನ ಬಂದಿರ್ತಾರೆ, ಮುಟ್ಟಿರ್ತಾರೆ, ಧೂಳು ಬಿದ್ದಿರುತ್ತೆ, ಹೇಗೋ ಇರುತ್ತೆ. ನಿಮ್ಮದೇ ಮನೆಯಿಂದ ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ. ಜಸ್ಟ್ ನೀವು ತಿನ್ನೋಕ್ಕಿಂತ ಮುಂಚೆ ಬ್ಲೆಂಡ್ ಮಾಡ್ಕೊಳ್ಳಿ. ತುಟಿ ಆಲ್ಮೋಸ್ಟ್ ಟಿಶ್ಯೂ ಪೇಪರ್ ನಿಮಗೆ ಇಂಕೊಂಡು ಬ್ಲೆಂಡ್ ಮಾಡಿದಾಗ ವಾಟ್ ಎವರ್ ದ ಎಕ್ಸ್ಟ್ರಾ ಕಲರ್ಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅದು ಟಿಶ್ಯೂ ಪೇಪರ್ ಮೇಲೆ ಬಂದುಬಿಡುತ್ತೆ. ಅದು
ಅದು ಸಾಧ್ಯ ಆದರೆ ಅದನ್ನು ಯೂಸ್ ಮಾಡಿ. ಆ್ಯಂಡ್ ಮೋರ್ ಓವರ್ ನಿಮ್ಮಲ್ಲಿ ಏನೇ ಆಗಿದ್ರೂ ಸೌಂದರ್ಯ ಬೇಕೇ ಬೇಕು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಸೌಂದರ್ಯ ಜೊತೆಲಿನೂ ಜೊತೆಗೆ ಮುಖ್ಯ ಪಾತ್ರವಾಗಿರುತ್ತೆ. ಅದಿಲ್ಲ ಅಂದರೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿನೂ ಎಫೆಕ್ಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಕಣ್ಣು ಕಪ್ಪು ಲೋಕಲಲ್ಲಿ ತಗೊಳ್ತಾರೆ, ಯಾವ ಮಟ್ಟಕ್ಕೆ ಆಗ್ಬೋದು ಕಣ್ಣು ಎಲರ್ಜಿ. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಲೋಕಲ್ ಕಣ್ಣು ಕಪ್ಪು ತೊಗೊಂಡು ಆಲ್ಮೋಸ್ಟ್ ಇನ್ಫೆಕ್ಷನ್ ಆಗಿದೆ. ಯಾರ ಹತ್ರ ಹೋಗಿ ಹೇಳ್ಕೊಂಬರ್ತಾರೆ ಕಣ್ಣು ದೃಷ್ಟಿ. ಸೊ ಇದನ್ನೆಲ್ಲ ನಾವು ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಯಾವುದೇ ಒಂದು ಕಡೆ ಹೋದಾಗ ಈ ಬ್ರ್ಯಾಂಡೆಡ್ ಆಗಿದೆಯಾ ಇಂಡಿಗ್ರೆಂಟ್ ನೋಡಿ. ದಯವಿಟ್ಟು ಸುಮಾರು ಜನ ಮೇಡಮ್ ಆಲ್ಮೋಸ್ಟ್ ಒಂದು ಲಿಪ್ಸ್ಟಿಕ್ನ 3 ವರ್ಷ ತಗೊಳ್ತಾ ಇದ್ದಾರೆ. ಅದು ತಗೊಳಂಗಿಲ್ಲ. ಎಕ್ಸ್ಪೈರಿ ಡೇಟ್ನು ನೋಡಬೇಕು, ಎಕ್ಸ್ಪೈರಿ ಡೇಟ್ ನೋಡಬೇಕು. 12 ತಿಂಗಳು ಇರುತ್ತೆ ಒಂದೊಂದು ಬ್ರ್ಯಾಂಡಲ್ಲಿ, 24 ತಿಂಗಳು ಇರುತ್ತೆ ಒಂದೊಂದು ಬ್ರ್ಯಾಂಡಲ್ಲಿ, 12 ತಿಂಗಳು ಇರುತ್ತೆ. ಹೇಗೆ ಅಂತ ಹೇಳ್ತೀನಿ, ನೀವು ಇದನ್ನು ಒಂದ್ಸಲ ಓಪನ್ ಮಾಡಿದ್ಮೇಲೆ ಇದು 12 ತಿಂಗಳು ಲೆಕ್ಕ. ನೀವು ಅದು ಹಾಗೆ ಇಟ್ಟಿದ್ರೆ ಅದರಲ್ಲಿ 24 ತಿಂಗಳು ಅಂತ ಇರುತ್ತೆ. ಯಾಕಂದ್ರೆ ನೀವು ಓಪನ್ ಮಾಡಿದ್ಮೇಲೆ ಅದು ಗಾಳಿ ಹೋಗೋದಕ್ಕೆ ಚಾನ್ಸಸ್ ಆಗುತ್ತೆ. ಸೊ ದೇರ್ ಇಸ್ ಎ ಚಾನ್ಸಸ್ ನೀವು ಅದು ಓಪನ್ ಅದನ್ನು ಓಪನ್ ಮಾಡಿದ ಕೂಡಲೇ ಇಟ್ ಈಸ್ ಕನ್ಸಿಡರ್ ಆಸ್ 1 year ಇಲ್ಲ 2 years ಅಷ್ಟೇ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಗಟ್ಟಿ ಇರುತ್ತೆ ಆ ಕಲರ್, ಅವ್ರಿಗೆ ಹುಡುಕಿದ್ರೂ ಸಿಗೋಲ್ಲ. ಕೆಲವೊಂದು ಬ್ರ್ಯಾಂಡೆಡಲ್ಲಿ ಕೆಲವೊಂದು ಕಲರ್ ಲಾಂಚ್ ಮಾಡ್ತಾರೆ ಮತ್ತು ಆ ಕಲರ್ ಸ್ಟಾಕ್ ಮಾಡಿಬಿಡ್ತಾರೆ. ಸುಮಾರು ಜನ ಅದನ್ನು ಏನು ಮಾಡ್ತಾರೆ ಅಂದರೆ ಏನು ಲಿಕ್ವಿಡ್ ಇಲ್ಲ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು ಏನೋ ಮಾಡಿ ಹಾಕ್ತಾರೆ. ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಗಟ್ಟಿ ಆಯಿತಾ ಲಿಕ್ವಿಡ್ ಗಟ್ಟಿ ಆಯಿತಾ ಡೋಂಟ್ ಯೂಸ್ ದಟ್. ಯಾಕಂದ್ರೆ ಗಟ್ಟಿ ಆಗಿತ್ತು ಏನಾಗುತ್ತೆ, ನೀವು ಬ್ಲೆಂಡ್ ಮಾಡೋಕ್ಕೆ ಹೋದಾಗ ನಿಮ್ಮ ಸ್ಕಿನ್ ಕಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಆ ಪವರ್ ಕಡಿಮೆ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಎಸ್ ಸರ್,